ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಸ್ಟೇಟಸ್ ಈ ಥರ ಇದ್ದರೆ 100% ಅಮೌಂಟ್ ಆದರೆ ಕ್ರೆಡಿಟ್ ಆಗುತ್ತೆ. ಮತ್ತು ನಾನು ಲೈವ್ ಪ್ರೂಫಲ್ಲಿ ತೋರಿಸ್ತೀನಿ, ಅಮೌಂಟ್ ಆದರೆ ಕ್ರೆಡಿಟ್ ಆಗಿದೆ, ಹಣ ಅನ್ನೋದು ಜಮಾ ಆಗಿದೆ. ಈ ಒಂದು ಲೈವಲ್ಲೇ ತೋರಿಸ್ತೀನಿ ನೋಡಿ. ಇದು ಒಂದು ಸ್ಟೂಡೆಂಟ್ಸ್ದು SNQ ಕೋಟಾ ಅಂಡರಲ್ಲಿ ಅಡ್ಮಿಷನ್ ಆದರೆ ಆಗಿರುತ್ತೆ. ನೋಡ್ಬೋದು, ಸೀಟ್ ಟೈಪ್ ಅಂದ್ಬಿಟ್ಟು SNQ ಕೋಟಾ. ಈ ಥರ ನಿಮ್ಮ ಸ್ಟೇಟಸ್ ಈ ಥರ ಇದ್ದಾಗ ನಿಮ್ಮ SNQ ನಿಮ್ಮ ಒಂದು ಸ್ಟೇಟಸ್ ಏನದು ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ಎಸ್ ಆಗಿದ್ದು, ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ಸ್ ಎಸ್ ಅಂತಿದ್ದು ಅಮೌಂಟ್ ಮೆನ್ಷನ್ ಆಗಿ, ಥರ್ಡ್ ಲೆವೆಲ್ ಕೂಡ ವೆರಿಫಿಕೇಷನ್ಸ್ ಎಸ್ ಆದರೆ ವಿತಿನ್ 1 ವೀಕ್ ಅಲ್ಲಾರ 2 ವೀಕ್ಸಲ್ಲಿ ನಿಮ್ಮ ಅಮೌಂಟ್ ಕ್ರಿಯೇಟ್ ಆಗುತ್ತೆ ಅಂತ ನಾನು ಹೇಳ್ತಾ ಬಂದಿದ್ದೆ. ನೋಡ್ಬೋದು, ನಿಮಗೆ ಇದು ಸ್ಟಾರ್ಟಿಂಗ್ ಇದು ಈ ಒಂದು ವಿಡಿಯೋ ಮಾಡಬೇಕಂದ್ರೆ ನಾನು ಜಾನ್ 25 ನಾನು ಈ ಥರ ಈ ಒಂದು ಸ್ಟೇಟಸ್ ನಿಮಗೆ ಜಸ್ಟ್ ಎಸ್ ಅದಾಗಿತ್ತು. ಡ್ಯೂ ಡೇ ಕಡೆಯಿಂದ ಇನ್ನು ಅಪ್ರೂವ್ಡ್ ಎಸ್ ಅಂತ ಆಗಿರಲಿಲ್ಲ, ಇನ್ನೂ ಅಂತಿತ್ತು. ಆದರೆ ಜಾನ್ 27 ಅನ್ನಷ್ಟಲ್ಲೇ ಅಮೌಂಟ್ ಕೂಡ ಕ್ರಿಯೇಟ್ ಆಗಿದೆ. ಆದರೆ ಮೆಸೇಜ್ ಬಂದಿಲ್ಲ ಅಂತ ಈ ಒಂದು ಸ್ಟೂಡೆಂಟ್ಸ್ ಅವರು ಹೇಳ್ತಿದ್ರು. ಬಟ್ ನಿಮಗೆ ಅಮೌಂಟನ್ನು ಕ್ರಿಯೇಟ್ ಆಗುತ್ತೆ, ನಿಮ್ಮ ಸ್ಟೇಟಸ್ ಚೆಕ್ ಮಾಡ್ಕೋಬೋದಾಗಿತ್ತು. ನೋಡಿ, ಇಲ್ಲಿ ಲೈವಲ್ಲಿ ಇದು ಅಪ್ಡೇಟ್ ಆಗಿರೋ ಒಂದು ಸ್ಟೇಟಸ್ ಅದನ್ನು ನೋಡ್ಬೋದು. ಈಗ ಪೇಮೆಂಟ್ ಅಪ್ರೂವ್ಡ್ ಬೈ DDO ಎಸ್ ಅಂತನಾಗಿದೆ, ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT ಎಸ್ ಆಗಿದೆ, ಅಮೌಂಟ್ ಕೂಡ ಮೆನ್ಷನ್ ಆಗಿದೆ. ಪೇಮೆಂಟ್ ಡೀಟೇಲ್ಸ್ ಅಂತ ಬಂದರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಫೀಯಿಂದ ಸಕ್ಸಸ್ ಆಗಿ ಅಮೌಂಟ್ 200 ಮತ್ತು ಬ್ಯಾಂಕ್ ನೇಮ್ದು, ಬ್ಯಾಂಕ್ ಅಕೌಂಟ್ ನಂಬರು, UTR ನಂಬರು, ಕ್ರೆಡಿಟ್ ಆನ್ ಡೇಟು ಎಲ್ಲ ಕಂಪ್ಲೀಟಾಗಿ ಅಪ್ಡೇಟ್ ಆದರೆ ಇರುತ್ತೆ. ಈ ಥರ ನಿಮ್ಮ ಒಂದು ಸ್ಟೇಟಸ್ ಎಸ್ ಅಂತಿದ್ದು ಅಮೌಂಟ್ ಮೆನ್ಷನ್ ಆಗಿದ್ರೆ 100% ಆದರೆ ನಿಮಗೆ ಅಮೌಂಟ್ ಆದರೆ ಬಂದೇ ಬರುತ್ತೆ, ತಲೆ ಕೆಡಿಸ್ಕೊಬೇಡಿ. ಈಗ ಈ ಥರ ಸ್ಟೇಟಸ್ ಬರಬೇಕಂದ್ರೆ ಏನು ಮಾಡಬೇಕಂತ ಕೇಳ್ತೀರಾ? ನಿಮ್ಮ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿತ್ತು, ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಅಂದರೆ ವೇಟ್ ಮಾಡಬೇಕಾಗುತ್ತೆ. ನಿಮ್ದೇನಾದರೂ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ನಿಮಗೇನು BCWD ಇರುತ್ತಲ್ಲ, ಅವ್ರಿಗೆ ಒಂದು ಸರಿ ಕಾಲ್ ಮಾಡಬೇಕಾಗುತ್ತೆ 1902 ಅದಕ್ಕೆ ಕಾಲ್ ಮಾಡಿ. ಇಲ್ಲಾಂದರೆ BCWD ಆಯಿತು, ನಿಮ್ಮೊಂದು ಯಾವ ಕ್ಯಾಟಗರಿ ಬರ್ತೀರಾ, ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲೂ ಬರ್ತಿರ್ತೀರಾ, ಇಲ್ಲ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲೂ ಬರ್ತಿರ್ತೀರಾ. ಈ ಒಂದು ಡಿಪಾರ್ಟ್ಮೆಂಟ್ದು ಇಮೇಲ್ ID ನಂಬರ್ ತೊಗೊಂಡು ಆ ಇಮೇಲ್ IDಗೆ ನಿಮ್ಮ ಒಂದು ಸ್ಟೇಟಸ್ ಏನಿದೆ ಅಲ್ಲೇನಾದರೂ ಮೆನ್ಷನ್ ಆಗಿದ್ರೆ ಈ ಒಂದು ಸ್ಕ್ರೀನ್ಶಾಟ್ ನೋಡಿಬಿಟ್ಟು ನಿಮ್ಮ ಒಂದು ಏನು ಪ್ರಾಬ್ಲಮ್ ಇದೆ ಅದನ್ನ ಅಟ್ಯಾಚ್ ಮಾಡಿಬಿಟ್ಟು ನೀವು ಮೆಸೇಜ್ನ ಸೆಂಡ್ ಮಾಡಿ. ವಿತಿನ್ 1-2-3 ಡೇಸಲ್ಲೇ ರೆಸ್ಪಾನ್ಸ್ ಆದರೆ ಬರುತ್ತೆ. ನಿಮ್ಮ ಒಂದು ನೆಕ್ಸ್ಟ್ ವೆರಿಫಿಕೇಷನ್ಸ್ ಕೂಡ ಏನಾಗುತ್ತೆ, ಅಪ್ರೂವ್ಡ್ ಆಗುತ್ತೆ. ಇದಿಷ್ಟು ನೀವು ಮಾಡಲೇಬೇಕಾಗುತ್ತೆ. ಈ ಥರ ಸ್ಟೇಟಸ್ ಇದ್ದರೆ ಮಾತ್ರ ನಿಮಗೆ ಅಮೌಂಟ್ ಜಮಾ ಅನ್ನೋದಾಗುತ್ತೆ. ನೀವು ಲೈವಲ್ಲೇ ತೋರಿಸಿದೆ, ಯಾಕಂದರೆ ಒಂದು ಸ್ಟೂಡೆಂಟ್ಸ್ದು ಅಪ್ಡೇಟ್ ಅದ ತೋರಿಸ್ದೆ. ಯಾಕಂದರೆ ಜಸ್ಟ್ ಇಲ್ಲಿ ಅವೇಟೆಡ್ ಅಂತ ಇದೆ, ಸ್ವಲ್ಪ ಸ್ಟೂಡೆಂಟ್ಸ್ಗೆ ಅಮೌಂಟ್ ಯಾವಾಗ ನಮ್ಮದು ಸ್ಟೇಟಸ್ ಅಪ್ಡೇಟ್ ಆಗುತ್ತೆ ಅಂತ ಕೇಳ್ತಿದ್ರಿ. ಲೈವಲ್ಲೇ ನೋಡ್ಬೋದು, ಈ ಒಂದು ಸ್ಟೂಡೆಂಟ್ಸ್ದು ಕಂಪ್ಲೀಟಾಗಿ ಸ್ಟೇಟಸ್ ಆದರೆ ಅಪ್ಡೇಟ್ ಆಗಿದೆ. ಈ ಥರ ಒಂದು ಪ್ರತಿಯೊಂದು ಸ್ಕಾಲರ್ಶಿಪ್ದು ರಿಲೇಟೆಡ್ ಇರೋವಂಥ ವೀಡಿಯೋಸು ನಮ್ಮ ಒಂದು ಚಾನಲ್ ಸಿಗ್ತಿರುತ್ತೆ. ನೀವು ಹೋಗಿ ನಮ್ಮ ಒಂದು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮಗೆ ಸ್ಕಾಲರ್ಶಿಪ್ ರಿಲೇಟೆಡ್ ಎಲ್ಲ ಥರ ಅಪ್ಡೇಟ್ ಸಿಗ್ತಿರುತ್ತೆ. ಅದಕ್ಕೋಸ್ಕರ ನಮ್ಮ ಒಂದು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳ್ಳಿ. ಹಾಗೆ ಒಂದು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಅಲ್ಲೋಗಿ ಜಾಯ್ನ್ ಆಗಿದ್ದರಿಂದ ಪ್ರತಿಯೊಂದು SSP ಸ್ಕಾಲರ್ಶಿಪ್ ರಿಲೇಟೆಡ್ ಇರೋ ವೀಡಿಯೋ ಆಯಿತು, ಮತ್ತು ಬೇರೆ ಒಂದು ಸ್ಕಾಲರ್ಶಿಪ್ ರಿಲೇಟೆಡ್ ಇರೋ ವೀಡಿಯೋ ಆಯಿತು, ನಿಮಗೆಲ್ಲ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಇದಿಷ್ಟು ಒಂದು ಸ್ಕಾಲರ್ಶಿಪ್ ರಿಲೇಟೆಡ್ ಅಂದರೆ ವೀಡಿಯೋ ಆಗಿತ್ತು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮ್ಮ ಒಂದು ಏನೇ ಡೌಟ್ಸ್ ಇದ್ದರೂ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ, ಅದಕ್ಕೆ ಆನ್ಸರ್ ಮಾಡ್ತೀನಿ ಹೇಳ್ತಾ, ಇಲ್ಲಾಂದರೆ ಡೆಡಿಕೇಟ್ ಆಗಿ ವೀಡಿಯೋ ಆದರೂ ಮಾಡಿ ತಿಳಿಸ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.